ಕಾಲೇಜ್ ಅನ್ಸುತ್ತೆ ಸ್ಕೂಲ್ ನೀನು ಕಾಮಿಡಿ ನೋಡ್ಬೇಕು ತಡಿ. ಹಿಂಗೆತ್ತ ಕಳ್ಸ ಈಸಿ ಈಸಿ ಕಳ್ಸ. ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ. എടുക്ക പാടിയാ പാടിയാ. ತೊಂದಿಲ್ಲ ಇದಾರೆ ತೊಂದಿಲ್ಲ ಕೈ ಎತ್ತ ಕೈ ತೋರುತ್ತಲ್ಲ. ಇದು ನನ್ನ ಯೂಟ್ಯೂಬ್ ಇದೆ ಸರ್ಚ್ ಮಾಡಿ ಅದಕ್ಕೆ ನನ್ನ ಯೂಟ್ಯೂಬ್ ಇದೆ ಅದಕ್ಕೆ ಡೈಲಿ ಲಾಗ್ ಅಂತ ಲೈಟ್ ಮಾಡ್ತೀನಿ. Hey!
ಹಿಡಿಯಪ್ಪ ಹಿಡಿಯಲ್ಲ ಕಿಲ್ ಗಮನಿಸ್ರ ಏನ್ ಗಮನಿಸ್ತೀರ ನೀವು ಗೊತ್ತಾಗ್ಬಿಡಿ ಸರ್ ಅವರು ಇನ್ನು ಎಡಿಟ್ ಮಾಡಬೇಕು ಹುಡ್ಬೇಕು 2 days ಅಷ್ಟೇ Oh my god. ಕೋಡ್ ಚೇಂಜಾ ಸರ್ ನಿಮ್ ರಿಯಾಕ್ಷನ್ ಸೂಪರ್ ಸರ್ ನೀವೊಂದ್ ಮ್ಯಾಚ್ ಆಡಿ ಸರ್ ಹಂಗೆ ಆತಗೆ ಹಿಂದೆ ಬರ್ರಿ ಅರಿ ಬಿಡ ಆಡ್ರ ಕಳ್ಸ ಈಸಿ ಕಳ್ಸ ಸಾರಿ ಪುಟ ಸಾರಿ ಚಂದ ನೀನೆಲ್ಲ ತರ್ತೆ ಸಪ್ಲೈ ನಾವು ಕಳ್ಸ ಹಿಂದೆ ಬಿಡ ಎಲ್ಲಿ ನಮ್ ಸರ್ ಇಲ್ಲಿ ನಮ್ ಸರ್ ಬನ್ನಿತ ಚಂದ ಆಯ್ತು ವಿಶಾಲ್ ಗಮನ ಸರ್
ಅಯ್ಯೋ ಸ್ಟ್ರೈಕ್ ಮಾಡ್ತಾವ್ರಿ ಇಲ್ಲಿ. ಓ ಜಗಳ ಜಗಳ. ಅಯ್ಯೋ ಕಳ್ಬಡಿ. ಫುಲ್ ಜಗಳ. ಯಾವ್ದಾ ಅದು ಹಿಡಿದಿದ್ರೆ ತೋರಿಸ್ತೀನಿ. ಕೇಳಿದ್ರೆ ಆಗ್ಲೇ ಮನೆಗೆ ಕಳಿಸ್ಬಿಟ್ಟು ಮ್ಯಾಚ್ ಆಡಿಸ್ತಿರ್ಲಿಲ್ಲ, ಗೊತ್ತಾಯ್ತಾ? ಮಕ್ಕಳು 2-3 ತಿಂಗಳಿಂದ ಕಷ್ಟಪಟ್ಟು ಆಡಿರ್ತಾರೆ. ನೋಡಿ ಫ್ರೆಂಡ್ಸ್, ಅದು ಪಕ್ಕ ಓವರ್ ರೀಚ್ ಆಗಿದೆ. ಅದು ನಮ್ಮದೇ ಪಾಯಿಂಟು, ಯಾವುದೇ ಕಾರಣ ಈಗ ಅಂಪೈರ್ ಡಿಸಿಷನ್ ಫೈನಲ್ ಡಿಸಿಷನ್ ಅಲ್ವಾ? ಅಂತಿಮ ತೀರ್ಮಾನ ಬೆಳಿಗ್ಗೆ ಏನಂತೀರ ಸರ್? ನಾವು 1 ಪಾಯಿಂಟಿಗೆ ಆಡ್ತೀವಿ, ನಮಗೂ ವಿನ್ 1 ಪಾಯಿಂಟ್ ಬಂದ್ರೆ ವಿನ್ ಆಯ್ತೀವಿ, ಅವ್ರಿಗೆ 1 ಪಾಯಿಂಟ್ ಬಂದ್ರೆ ಡ್ರಾ ಆಗುತ್ತೆ, ಬೇಕಾದ್ರೆ ನಾಳೆ ಅಷ್ಟೇ. ಇದ್ರ ಮೇಲೆ ಹಿಂಗೇನು ಇಲ್ಲ ಅಂದ್ರೆ ನಮಗೆ 1 ಪಾಯಿಂಟ್ ಬೇಕು, ನಾವು ಆಡ್ತೀವಿ, ನಾವು ಡಿಸೈಡ್ ಆಗಿದ್ದೀವಿ. ಇಲ್ಲ ಅಂದ್ರೆ ಅವ್ರಿಗೆ 1 ಪಾಯಿಂಟ್ ಬಂದ್ರೆ ರೀಚ್ ಆಗುತ್ತೆ, ನಾಳೆ ಆಡ್ತೀವಿ. ಏನಂತ ಬೆಳಿಗ್ಗೆ ಬಂದ ಕರೆಕ್ಟ್ ಡಿಸಿಷನ್.
ಸರ್ ನಮ್ಮ ಸ್ಕೂಲ್ ಅವ್ರೆ ಸರ್ ನಾವು ಕಲ್ಲಿ ಬರೋಜಿಲ್ಲ ಓದಿರೋ ನಾವು ಸರ್ ಯಾರು ಅಲ್ಲ ಒಂದ್ ನಿಮಿಷ ಆಯ್ತು ಒಂದ್ ನಿಮಿಷ ಈಗ ಒಂದ್ ನಿಮಿಷ ಅದೇ ಸರ್ ಈಗ ನೀವ್ ಆಡಕ್ ಬಂದ್ರೆ ಮಕ್ಳು ಆಡಕ್ ಬಂದಾರ ಸರ್ ಮಗ ತಾನೆ ಮಾತಾಡ ಮತ್ತೆ ಈಗ ಬಿಡ್ಕೊಡಕ್ಕೆ ಹೋಗ್ಬೇಡಿ ಆಯ್ತಾ ಹಿಂಗ ಹಂಗ ಆಡ್ತೀನಿ ಮಾತ್ರ ಆಡ್ತೀನಿ ಅಂತ ಒಪ್ಕೊಂಡಿದ್ದವರು ನಾಳೆ ಆಡಿಸ್ತಿಲ್ಲ ಈಗ ಇವ್ರಿಗೆ 1 ಪಾಯಿಂಟ್ ಬೇಕಲ್ಲ ಸರಿ ಕನ್ನಡ ಕಾನೂನು ಕೇಳ್ತಿರೋದು ಯಾರೋ ಪಾಯಿಂಟ್ ಅವ್ರಿಗೆ ಕೊಡ್ಬೇಕಲ್ಲ ಈಗ ಇವ್ರಿಗೆ 1 ಪಾಯಿಂಟ್ ಬೇಕಾಗತ್ತೆ ಈಗ ನಾವೀಗ 1 ಪಾಯಿಂಟಿಗೆ ಆಡ್ತೀವಿ ಈಗ ಅವ್ರಿಗೆ 1 ಪಾಯಿಂಟ್ ಆದ್ರೆ ಈಚ್ ಆಗುತ್ತೆ ಇಬ್ರದ್ದು ಈಚೆ ಆದ್ರೆ ನಾಳೆ ಆಡಿಸ್ತೀವಿ ಅಂತ ಹೇಳ್ತಿರೋದು ಈಚೆ ಆದ್ರೆ ನಾಳೆ ಆಡ್ತೀವಿ ಮತ್ತೆ ಅಂತ ಈಚೆ ಆದ್ರೆ ಮತ್ತೆ ಈಗ ಆಡಲ್ಲ ನಾಳೆ ಆಡ್ತೀವಿ ಅಂತ ಇವ್ರು ಹೇಳ್ತಾರೆ ಈ ಕಡೆ ಕೊಡೋರು ಹೇಳ್ತಿರೋದು ಅವರು ಪೆಂಡೆಂಟ್ ಇದು ನೈಟ್ ನಾವು ಆಡಲ್ಲ ಅಂತ ಈಗ ಸಂಜೆ ಆದ್ರೆ ಅವ್ರು ರದ್ದು ಮಾಡ್ಬೇಕಾಗಿದ್ದಾರೆ ಇಲ್ಲ ಆಡ್ಲೇಬೇಕು ಅಂತ ಆಡಿದ್ರು ಕಾನೂನು ಕೇಳ್ತಿರೋದು ಯಾರು ಅಲ್ಲಿ ಲೈಟ್ ಬೆಳಕಲ್ಲಿ ಆಡ್ಸಕ್ಕೆ ಬೇಡ ಅಂದ್ರಂತ ಅವರು ಇವರು ಈಗ ಯಾರು ತಪ್ಪು ಅನ್ನಕ್ಕಾಗಲ್ಲ ಈಗ ಅಂಪೇರೆ ಮಾತಾಡ್ತೀನಿ ಇನ್ನೆಲ್ಲರೂ ಮಾತಾಡ್ತವ್ರು ಏನ್ ಮಾಡೋದು ಇದರಲ್ಲಿ ಸರ್ಕಾರ ಮಂಡನೆ ಮಾಡ್ತಿದ್ವಿ ಮಾಡೋ ಅಲ್ಲಿ ಆ ಕಡೆ ನಾವ್ ಯಾರ್ದಾರು ಮೀಡಿಯಾದವ್ರು ನಾವು ಇನ್ನೊಬ್ರು ಯಾರು ಇದ್ರ ಕಣ ಆ ಕಡೆ ಟೀಮರು ಈಗ ನೀವೊಂದು 50 ಸಾವಿರ ಕೊಡಿ ನಾವೊಂದು 5 ಸಾವಿರ ಕೊಡ್ತೀವಿ ತಗೊಂಡು ಮನೆಗೆ ಹೋಗೋಣತ್ತೆ ಮಾಡಲ್ಲ ಮೈತ್ರಿ ಸರ್ಕಾರಕ್ಕೆ ನೋಡ್ತೀವಿ ಅದೇ ಲಾಸ್ಟ್ ಘೋಷಣೆ ಮಾಡ್ತೀವಿ ನೋಡ್ತೀವಿ ಅಲ್ವಾ ಅಷ್ಟೇ ನಾವೇನು ಒಂದೊಂದು ಪಾಯಿಂಟ್ ಟರ್ನ್ ಆಯ್ತು ಒಂದೊಂದು ಪಾಯಿಂಟ್ ಟರ್ನ್ ಆಯ್ತವೆ ಸುಮ್ಮನೆ ಈಗ ನಮ್ಮೊಳಗೆ ಬರ್ದಿತ್ತು ನಾವು ಗೆಲ್ತೀವಿ ಅಂತ 1 ಪಾಯಿಂಟ್ ಆಡಿಸಿ ಗೊತ್ತಾಗುತ್ತೆ ಮೈತ್ರಿ ಸರ್ಕಾರಕ್ಕೆ ಯಾರು ಮಾತಾಡ್ತವ್ರೆ ಯಡಿಯೂರಪ್ಪ ಕುಮಾರಸ್ವಾಮಿ ಚಂದ ಏನ್ ಮಾಡ್ತಾವ್ರಲ್ಲಿ ಮೈತ್ರಿ ಸರ್ಕಾರ ಅವ್ರು ನೀವು ಹಿಡ್ಕೊಳ್ಳಿ ನೀವು ಅವ್ರದ್ದು ಹಿಡ್ಕೊಳ್ಳಿ ವಿಜೇಂದ್ರ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟಿಲ್ಲ ಕೊಡ್ತಾರೆ ಇನ್ನೊಂದು ಕೆಲವೇ ಕ್ಷಣದಲ್ಲಿ ನೋಡಿ ಯಡಿಯೂರಪ್ಪನ ತೆಗೆದಾರಲ್ಲ ಹೆಂಗಿದ್ರು ವೇಷ ಐತಿ ಅಂತ ಇವರು ಟೈಮ್ ಮಾಡ್ತಾರೆ ಕತ್ಲಾಯ್ತು ಅಂತ ಕರ್ಕೊ ಹೋಯ್ತಾರೆ ಅಷ್ಟೇ ಈಗ ಕತ್ಲೆ ಆಯ್ತು ನಾಳೆ ಆಡಿಸ್ತೀನಿ ಅಂತ ಟೈಮ್ ವೇಸ್ಟ್ ಮಾಡ್ತಾವ್ರ ಅವರು ಹೇಳಿ ಈಗ ಮತ್ತೆ ಸಮ್ಮಿಳಿಸಕ್ಕೆ ಮುಗಿಸ್ಕೊ ಬಂದ್ರು ರೆಡಿ ಇವರು ನಮ್ಮ ಎಮ್ ಎಲ್ ಎ ಸಾಹೇಬ್ರು ಇವಾಗ ಬ್ಯಾಡ್ ಲೈಟ್ ಆಗಿರೋದ್ರಿಂದ ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಟೈಮ್ ಮಾಡಿದ್ದಾರೆ ನಾಳೆ ಬೆಳಗ್ಗೆ ಫುಲ್ ಬೆಸ್ಟ್ ಆಫ್ 3 ಇಂದ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಸರ್ ಏನು ಮಾಡಕ್ ಆಗ್ತಿಲ್ಲ ನೀವೇ ಸರ್ ಹೇಳಿ ಸರ್ ಏನಾದ್ರು ಸರ್ ಈಗ ಮ್ಯಾಚ್ ಬಗ್ಗೆ ಯಾರೋ ಡ್ಯೂಟಿ 6 ಗಂಟೆಗೆ ನಮ್ಮ ಹಾಸನದಾರ ಗಲಾಟೆ ಆಗೋದು ಅಯ್ಯೋ ಆಡ್ ಸಲ ಅನ್ನೋರು ಹೊರಗಡೆ ಕರೆಕ್ಟಾಗಿ ಕೊಟ್ಟರು ಬಿಡ ಸರ್ ನಿಮ್ದು ಯಾವ ಸ್ಕೂಲು ಪಬ್ಲಿಕ್ ಪ್ರೇಕ್ಷಕರ ಪಬ್ಲಿಕ್ ಕಬಡ್ಡಿ ಪಿಕೆಲ್ ಯಾರಿಗೆ ಅವ್ನು 70 ಲಕ್ಷ ಕೊಡ್றது ಯಾರಿಗೆ ಹೇಳಿ
ಯಾರಿಗೆ 70 ಲಕ್ಷ ಕೊಟ್ರು? ನೀವು ಯಾವ ಟೀಮಿಗೆ ಸಪೋರ್ಟ್ ಕಬಡ್ಡಿಲಿ? ಬುಲ್ಸು. ಬೇರೆ ಹೇಳಿದ್ರೆ ಬುಲ್ಸ್. ಯಾರು CSK ಸಪೋರ್ಟರ್ ನೀವು? ನಾವು ಏನೋ ಆಟ ಆಡ್ತಿದ್ಯಾ? ಎಲ್ಲ ಮುಗಿಸ್ಕೊಂಡು ಹೊರಟ್ರು ಅಲ್ಲಿ ಹೋಗ್ತಾವ್ರೆ. ಹೇಳಿ ಸರ್, ಹಂಗೆ ನೀವೇ ಮುಗಿಸ್ಬಿಡ್ತೀವಿ. ನೀವು ಮುಗಿಸ್ಬಿಡ್ತೀವಿ ಹೇಳಿ ಸರ್, ಹಂಗೆ ಹೇಳಿ. ಅಷ್ಟೇ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೇಳಿ ಸಾ ಹೇಳಿ ಸಾ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಲೈಕ್ ಕೊಡಿ. ಅಷ್ಟೇ ಅಷ್ಟೇ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.